ನಮಸ್ಕಾರ ಸ್ನೇಹಿತರೆ, ನಾನು ಸಿ ರಮ್ಯಾ ಪೂವಯ್ಯ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸೊ ಇವತ್ತು ನಾವು ನಿಮ್ಮೊಂದಿಗೆ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ನ ತೆಗೆದುಕೊಂಡು ಬರ್ತಾ ಇದೀವಿ. ಸೊ ಅದು ಚಿಟ್ ಫಂಡ್. ನಮ್ಮಲ್ಲಿ ಹಲವಾರು ಜನ ಈಗಾಗಲೇ ಈ ಒಂದು ಪದನ ಎಲ್ಲೋ ಅಥವಾ ಒಂದು ಜೀವನದಲ್ಲಿ ಕೇಳಿರ್ಬೋದು. ಸೊ ಅದರಿಂದ ಈಗ ನಾವು ಅದನ್ನ ಸಿಂಪ್ಲಿಫೈ ಮಾಡಿ ನಿಮ್ಮ ಮುಂದೆ ತರ್ತಾ ಇದೀವಿ. ಸೊ ಭಾರತೀಯ ಕುಟುಂಬಗಳು ಅಂತ ಬಂದಾಗ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಸೇವಿಂಗ್ಸ್ ಮಾಡೋದಕ್ಕೆ ಹೆಸರುವಾಸಿಯಾಗಿದೆ. ಸೊ ಅನೇಕ ವರ್ಷಗಳಿಂದ ಜನರು ಹಣವನ್ನ ಉಳಿಸ್ತಿರ್ತಾರೆ, ಚಿನ್ನವನ್ನ ಖರೀದಿಸ್ತಾರೆ, ಇನ್ನು ಅಮೌಂಟ್ ಸುರಕ್ಷಿತವಾಗಿರ್ಲಿ ಅಂತ ಯಾರಿಗಾದ್ರೂ ಸಾಲವನ್ನ ಕೊಡ್ತಾರೆ. ಸೊ ಈ ತರ ಹೆಚ್ಚಿನದನ್ನ ಮಾಡ್ತಿರ್ತಾರೆ. ಸೊ ಉಳಿತಾಯ ಅಂತ ಬಂದಾಗ ಒಂದು ಚಿಕ್ಕ ಕುಟುಂಬಗಳಲ್ಲಿ ಇದು ಸಾಮಾನ್ಯ ಆಗಿರುತ್ತೆ. ಸೊ ಅವರೊಂದು ಎಮರ್ಜೆನ್ಸಿ ಫಂಡ್ ಗಳನ್ನ ಇಟ್ಕೊಳ್ಬೇಕು ಅಂತ ಈ ರೀತಿ ಮಾಡ್ತಾ ಇರ್ತಾರೆ. ಸೊ ಒಂದು ಎಮರ್ಜೆನ್ಸಿ ಅಂತ ಅಂದ್ರೆ ಆರೋಗ್ಯ ಸಂಬಂಧಿತ ಸಮಸ್ಯೆಗಳಾಗಿರ್ಬೋದು, ಮದುವೆಗಳು, ಇನ್ನು ಒಂದು ಮಗುವಿನ ಎಜುಕೇಶನ್ ಆಗಿರ್ಬೋದು. ಸೊ ಈ ತರ ಒಂದು ಲಾಂಗ್ ಟರ್ಮ್ ಗುರಿಗಳಿಗೆ ಈ ತರ ಒಂದು ಫಂಡ್ ಗಳ ಅಗತ್ಯ ಇರುತ್ತೆ. ಸೊ ಅಗತ್ಯ ಇದ್ದಾಗ ಆ ಒಂದು ಕ್ಷಣದಲ್ಲಿ ಅಮೌಂಟ್ ಅನ್ನ ಹೊಂದಿಸಲು ಕಷ್ಟ ಆಗಿರುತ್ತೆ. ಕೆಲವು ಜನರು ಹೆಚ್ಚಿನ ಬಡ್ಡಿ ಕೊಡ್ಬೇಕಾಗತ್ತೆ ಅಂತ ಸಾಲದ ಮೊರೆ ಹೋಗದೆ ಇರ್ತಾರೆ. ಇನ್ನು ಎಲ್ಲೋ ಹೋಗಿ ಹೂಡಿಕೆ ಮಾಡೋದು ಒಂದು ರಿಸ್ಕಿ ಆಗಿರುತ್ತೆ, ಜೊತೆಗೆ ಒಂದು ಲಾಂಗ್ ಪ್ರೋಸೆಸ್ ಆಗಿರುತ್ತೆ. ಸೊ ಹೀಗಾಗಿ ಈ ಒಂದು ಸಮಸ್ಯೆಗಳಿಗೆ ಒಂದು ಸೊಲ್ಯೂಷನ್ ಅಂತಾಗಿ ಈ ಚಿಟ್ ಫಂಡ್ ಕಾನ್ಸೆಪ್ಟ್ ಅಂತ ಬಂತು. ಸೊ ನಾವು ಈಗ ನ್ಯೂಸ್ ಗಳಲ್ಲಿ ನೋಡೋದಾದ್ರೆ ಈ ವಂಚನೆಗಳು ಅಂಡ್ ಈ ಒಂದು ಚಿಟ್ ಫಂಡ್ ಗಳ ಸುತ್ತ ಹರಿದಾಡ್ತಿರೋ ಸುದ್ದಿಗಳನ್ನ ನೋಡಿದ್ರೆ ಚಿಟ್ ಫಂಡ್ ಅಂತ ಅಂದ್ರೆ ಚೀಟ್ ಫಂಡ್ ಟು ಪೀಪಲ್ ಅನ್ನೋ ಥಾಟ್ ಬರುತ್ತೆ. ಸೊ ಹಾಗಾಗಿ ಈ ಒಂದು ಚಿಟ್ ಫಂಡ್ ಅಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ಸರ್ಕಾರ ಯಾವ ರೀತಿ ಇದನ್ನ ಅಪ್ರೂವ್ ಮಾಡಿದೆ ಅಂತ ನಾವು ತಿಳ್ಕೊಂಡಿರ್ಬೇಕಾಗತ್ತೆ. ಸೊ ಆದ್ರಿಂದ ಈ ವಿಡಿಯೋದಲ್ಲಿ ನಾವು ಚಿಟ್ ಫಂಡ್ ಅಂದ್ರೆ ಏನು, ಸೊ ಇದನ್ನ ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂತ ನಾವು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನಿಮ್ ಜೊತೆ ಶೇರ್ ಮಾಡ್ತಿದೀವಿ. ಜೊತೆಗೆ ಸೊ ಇದರ ಒಂದು ಪ್ರೋಸ್ ಅಂಡ್ ಕಾನ್ಸ್ ಏನು, ಸೊ ಜೊತೆಗೆ ಇದರಲ್ಲಿ ನಾವು ಹೂಡಿಕೆ ಮಾಡೋದು ಎಷ್ಟು ಒಳ್ಳೆಯದು ಅಂತ ನಾವಿಲ್ಲಿ ಮಾತಾಡ್ತಾ ಇದೀವಿ. ಆದ್ರೆ ಅದಕ್ಕೂ ಮುಂಚೆ ಯಾರನ್ನಾದ್ರೂ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಸೊ ನಾವು ಹೊಸ ವಿಡಿಯೋಸ್ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಮಿಸ್ ಮಾಡ್ಕೊಳ್ಳದೆ ನಿಮ್ಮ ನಾಲೆಜ್ ನ ಅಪ್ಡೇಟ್ ಮಾಡ್ಕೊಳ್ಬಹುದು. ಸೊ ಮೊದಲಿಗೆ ನಾವು ಚಿಟ್ ಫಂಡ್ ಅಂದ್ರೆ ಏನು, ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಸೊ ಚಿಟ್ ಫಂಡ್ ಸ್ಕೀಮ್ ನಲ್ಲಿ ಒಂದಷ್ಟು ಗ್ರೂಪ್ ಆಫ್ ಪೀಪಲ್ ಒಟ್ಟಿಗೆ ಸೇರ್ತಾರೆ. ಸೊ ಅವಧಿ ಮುಗಿಯುವವರೆಗೆ ಪ್ರತಿ ತಿಂಗಳು ಒಂದು ಫಿಕ್ಸ್ಡ್ ಅಮೌಂಟ್ ನ ಸಂಗ್ರಹಿಸ್ತಿರ್ತಾರೆ. ಸೊ ಅದು ಒಂದು ಕಾಂಪಿಟೇಟಿವ್ ಬಿಡಿಂಗ್ ಮೂಲಕ ಪ್ರತಿ ಒಂದು ಪಾರ್ಟಿಸಿಪೆಂಟ್ಸ್ ಗೆ ಒಂದು ಸಲ ಒಂದು ಪೂಲ್ ಪ್ರೈಸ್ ನ ಗೆಲ್ಬಹುದಾಗಿರುತ್ತೆ. ಸೊ ಹೀಗಾಗಿ ಒಟ್ಟು ಒಂದು 40 ಪಾರ್ಟಿಸಿಪೆಂಟ್ಸ್ ಇದ್ರೆ ಸೊ ಪ್ರತಿ ಒಂದು ಪಾರ್ಟಿಸಿಪೆಂಟ್ಸ್ ಒಂದು ಸಲ ಒಂದು ಪೂಲ್ ಬಹುಮಾನವನ್ನ ಗೆದ್ರೆ ಅದು ಒಟ್ಟು ಒಂದು 40 ತಿಂಗಳುಗಳಾಗುತ್ತೆ. ಸೊ ಹೀಗೆ ಒಂದು ಪಾರ್ಟಿಸಿಪೆಂಟ್ಸ್ 40 ತಿಂಗಳುಗಳವರೆಗೆ ಪ್ರತಿ ತಿಂಗಳು ಆ ಫಿಕ್ಸ್ಡ್ ಅಮೌಂಟ್ ಅನ್ನ ಅವರು ಹೂಡಿಕೆ ಮಾಡಬೇಕಾಗಿರುತ್ತೆ. ಸೊ ಹೆಚ್ಚಿನ ಬಡ್ಡಿ ಕಾರಣದಿಂದಾಗಿ ಸಾಲವನ್ನ ತೆಗೆದುಕೊಳ್ಳದೆ ಇರುವಂತಹ ಜನರು, ಇನ್ನು ಮ್ಯೂಚುವಲ್ ಫಂಡ್ಗಳು ಹಾಗೂ ಸ್ಟಾಕ್ ನಲ್ಲಿ ಹೂಡಿಕೆ ಮಾಡದಿರುವಂತಹ ಜನರು ಈ ತರ ಒಂದು ಚಿಟ್ ಫಂಡ್ ಗಳಿಗೆ ಆದ್ಯತೆಯನ್ನ ನೀಡ್ತಾರೆ. ಸೊ ಯಾಕೆಂತಂದ್ರೆ ಅದು ಒಂದು ಲಾಂಗ್ ಪ್ರೋಸೆಸ್ ಆಗಿರುತ್ತೆ, ಜೊತೆಗೆ ಹಣವನ್ನ ಕಳೆದುಕೊಳ್ಳುವಂತ ರಿಸ್ಕ್ ಕೂಡ ಇರುತ್ತೆ. ಇನ್ನು ನೆಕ್ಸ್ಟ್ ನಾವು ಈ ಒಂದು ಚಿಟ್ ಫಂಡ್ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಎಕ್ಸಾಂಪಲ್ ಮುಖಾಂತರ ನೋಡೋಣ. ಸೊ ಲೆಟ್ಸ್ ಟೇಕ್ ರಾಜು ಮತ್ತೆ ಶ್ಯಾಮ್ ಅಂತ ಇದ್ದಾರೆ. ಸೊ ರಾಜು ಅಂತ ಅನ್ನೋರು ತರಕಾರಿ ವ್ಯಾಪಾರ ಮಾಡ್ತಾ ಇರ್ತಾರೆ. ಸೊ ಒಂದು ಅಂಗಡಿ ಓಪನ್ ಮಾಡಬೇಕು ಅಂತ ಬಯಸ್ತಿದ್ದಾರೆ. ಸೊ ಅದಕ್ಕೆ ಅವ್ರಿಗೆ ಹಣದ ಅವಶ್ಯಕತೆ ಇದೆ, ಅಂದ್ರೆ ಅರ್ಜೆಂಟ್ ಆಗಿ ಅವ್ರಿಗೆ ಅಮೌಂಟ್ ಬೇಕಾಗಿದೆ. ಸೊ ಇನ್ನು ಶ್ಯಾಮನ್ನ ನಾವು ನೋಡೋದಾದ್ರೆ ಕೆಲವು ವರ್ಷಗಳ ನಂತರ ಅವರು ಮನೆ ಖರೀದಿಸಬೇಕು ಅಂತ ನೋಡ್ತಾ ಇದ್ದಾರೆ. ಸೊ ಅವ್ರದ್ದು ಒಂದು ಲಾಂಗ್ ಟರ್ಮ್ ಪ್ಲಾನ್ ಆಗಿದೆ, ಹತ್ತಿರದಲ್ಲಿ ಅವ್ರಿಗೆ ಹಣದ ಅವಶ್ಯಕತೆ ಇಲ್ಲ. ಸೊ ಒಂದು ಮುಂದಿನ ದಿನಗಳಲ್ಲಿ ಬಡ್ಡಿ ಪೇ ಮಾಡಬೇಕು ಅನ್ನೋ ಕಾರಣದಿಂದಾಗಿ ಅವರು ಈ ಒಂದು ಚಿಟ್ ಫಂಡ್ ಮೊರೆ ಹೋಗ್ತಾ ಇದ್ದಾರೆ. ಸೊ ಈ ತರ ಅಗತ್ಯ ಇರೋರ್ನ ನೋಡಿದ್ರೆ ಒಂದು 48 ಜನ ಹಾಗೂ ಟೋಟಲ್ ಒಂದು 50 ಜನ ಇದ್ದಾರೆ ಅಂತ ಅನ್ಕೊಳ್ಳೋಣ. ಸೊ ಪ್ರತಿಯೊಬ್ರು ಒಂದು 50 ತಿಂಗಳುಗಳ ಕಾಲ 10,000ನ ಪ್ರತಿ ತಿಂಗಳು ಪೇ ಮಾಡಬೇಕಾಗಿರುತ್ತೆ. ಸೊ ಈಗ ಪ್ರತಿ ತಿಂಗಳು ಒಬ್ಬ ಒಂದು ಪಾರ್ಟಿಸಿಪೆಂಟ್ಗೆ 5 ಲಕ್ಷಗಳ ಒಂದು ಪೂಲ್ ಪ್ರೈಸ್ ನ ನೀಡಲಾಗುತ್ತೆ. ಸೊ ಹಣವನ್ನ ಪಡೆಯುವಂತ ಪಾರ್ಟಿಸಿಪೆಂಟ್ಸ್ ಬಿಡ್ಡಿಂಗ್ ಮೂಲಕನೇ ನಿರ್ಧರಿಸಲಾಗುತ್ತೆ. ಸೊ ಪ್ರತಿಯೊಬ್ಬರು ಇಲ್ಲಿ ಪಾರ್ಟಿಸಿಪೆಂಟ್ಸ್ ಯಾರ್ತಾರೋ ಒಮ್ಮೆ ಮಾತ್ರ ಈ ಒಂದು ಪೂಲ್ ಪ್ರೈಸ್ ನ ಅವ್ರಿಗೆ ತೆಗೆದುಕೊಳ್ಬಹುದು. ಸೊ ಹೀಗಾಗಿ ಒಂದು 50 ತಿಂಗಳಲ್ಲಿ 50 ಜನರಿಗೆ 5 ಲಕ್ಷಗಳು ಸಿಗಲಿದೆ. ಸೊ ಈಗ ಒಂದು ರಾಜುಗೆ ಮೊದಲು ತಿಂಗಳೇ ಒಂದು ಹಣದ ಅವಶ್ಯಕತೆ ಇರೋದ್ರಿಂದ ಸೊ ಈ ರೀತಿ ಯಾರಿಗೆ ಒಂದು ನೀಡಿದೆ ಅವರೆಲ್ಲ ಒಂದು ಬಿಡ್ಡಿಂಗ್ಗೆ ಹೋಗ್ತಾರೆ. ಕಡಿಮೆ ಬಿಡ್ ಹೊಂದಿರುವಂತಹ ವ್ಯಕ್ತಿಗೆ ಈ ಒಂದು ಪೂಲ್ ಪ್ರೈಸ್ ಏನಿದೆಯೋ ಅದನ್ನ ಗೆಲ್ತಾರೆ. ಇನ್ನು ಕೆಲವೊಮ್ಮೆ ಚಿಟ್ ಫಂಡ್ಗಳು ಕೆಲವೊಂದು ಬೌಂಡ್ರೀಸ್ ಗಳನ್ನ ಸೆಟ್ ಮಾಡಿರ್ತಾರೆ. ಸೊ ಟೋಟಲ್ ಪೂಲ್ ಅಮೌಂಟ್ಗೆ 30% ಅಥವಾ 25% ಅಂತ. ಸೊ ಹೀಗಾಗಿ ಒಂದು ಬಿಡ್ ಮಾಡುವಾಗ ಇವಾಗ 30% ಅಂತ ಇರಿಸಿದ್ರೆ ಸೊ ಯಾರು ಅದಕ್ಕೆ ಬಿಡ್ ಮಾಡ್ತಾರೋ ಆ ವ್ಯಕ್ತಿಗೆ ಒಂದು ಪೂಲ್ ಪ್ರೈಸ್ ಪಡಿತಾರೆ. ಸೊ ಹೀಗಾಗಿ ರಾಜು ಏನಾದ್ರು 30%ಗೆ ಬಿಡ್ ಮಾಡಿದ್ರೆ ಸೊ ಒಂದು ಪೂಲ್ ಅಮೌಂಟ್ ಇಂದ 30% ನ ಡಿಡಕ್ಟ್ ಮಾಡ್ಬಿಟ್ಟು ರಾಜುಗೆ ಪೇ ಮಾಡ್ತಾರೆ. ಸೊ ಹೇಗೆ ಅಂತ ಅಂದ್ರೆ ಇವಾಗ 5 lakh ಪೂಲ್ ಆಗಿದೆ. ಸೊ ರಾಜುಗ್ ಬಂದು 30% ಡಿಡಕ್ಟ್ ಮಾಡಿ ಅಂದ್ರೆ 3,50,000 ಮಾತ್ರ ಪೇ ಮಾಡ್ತಾರೆ. ಸೊ ಉಳಿದಿದ್ದ 1,50,000 ಏನಿರುತ್ತೋ ಅದರಲ್ಲಿ 5% ಅಂದ್ರೆ 7,500 ನ ಫಂಡ್ ಆರ್ಗನೈಸ್ ಮಾಡಿರ್ತಾರಲ್ವಾ ಅವ್ರು ಇಟ್ಕೊಂತಾರೆ. ಇನ್ನ ಉಳಿದಿದ್ದ ಅಮೌಂಟ್ ನ ಎಲ್ಲರಿಗೂ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ ನಂತರ ಇಲ್ಲಿ ರಾಜು ಬಂದು ಪ್ರತಿ ತಿಂಗಳು ಅಂದ್ರೆ ಅವಧಿ ಮುಗಿಯವರೆಗೂ ಸೊ 10,000ನ ಪೇ ಮಾಡ್ಬೇಕಾಗಿರುತ್ತೆ. ಸೊ ಅದೇ ರೀತಿಯಲ್ಲಿ ಪ್ರತಿ ತಿಂಗಳು ಹೊಸ ಒಂದು ಬಿಡ್ಡರ್ಸ್ ಇರ್ತಾರೋ ಮೊತ್ತವನ್ನ ಗೆಲ್ತಾ ಹೋಗ್ತಾರೆ. ಸೊ ಅದರಲ್ಲೂ ಸಹ ಅವ್ರಿಗೆ ಬಿಡ್ ಏನಿರುತ್ತೋ ಅದನ್ನ ಡಿಡಕ್ಟ್ ಮಾಡ್ಬಿಟ್ಟು ಅವ್ರಿಗೆ ಅಮೌಂಟ್ ಕೊಡ್ತಾರೆ. ಅದರಲ್ಲಿ ಇವಾಗ 30% ಇದ್ರೆ ಅದರಲ್ಲಿ 5% ಅಮೌಂಟ್ ಒಂದು ಫಂಡ್ ಆರ್ಗನೈಸರ್ಸ್ ಇರ್ತಾರಲ್ವಾ
ಅವ್ರು ಇಟ್ಕೊಂತಾರೆ. ಸೊ ಉಳಿದ ಅಮೌಂಟ್ ನ ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಇನ್ನು ಲಾಸ್ಟ್ ನಲ್ಲಿ 50ನೇ ತಿಂಗಳಲ್ಲಿ ಯಾರನ್ನ ಬಿಡ್ ಮಾಡಿಲ್ವೋ ಸೊ ಅವ್ರಿಗೆ ಒಂದು ಬಿಡ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಸೊ ಅಮೌಂಟ್ ಏನ್ ಅವ್ರಿಗೆ ಕೊಡ್ಬೇಕಿತ್ತು ಅಂದ್ರೆ ಒಂದು ಪೂಲ್ ಅಮೌಂಟ್ ಏನಿದೆಯೋ ಮೈನಸ್ ಒಂದು 5% ಫಂಡ್ ಮ್ಯಾನೇಜರ್ ಇಟ್ಕೊಂಡು ಉಳಿದ ಅಮೌಂಟ್ ನ ಕೊಡ್ತಾರೆ. ಸೊ ನಾವಿಲ್ಲಿ ಶ್ಯಾಮ್ನ ನೋಡಿದ್ರೆ ಅವ್ರಿಗೆ ಯಾವುದೇ ತರದ ಎಮರ್ಜೆನ್ಸಿ ಇಲ್ಲದೆ ಇರೋದ್ರಿಂದ ಅವರು ಬಿಡ್ ಮಾಡಿರಲ್ಲ. ಸೊ ಕೊನೆಯಲ್ಲಿ ಅವರು ಬಿಡ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಸೊ ಒಂದು ಏನು ಅವ್ರಿಗೆ ಕೊಡ್ಬೇಕಿತ್ತು ಅಮೌಂಟ್ 5 lakhs ಮೈನಸ್ 5% ಮಾಡ್ಬಿಟ್ಟು ಅವ್ರಿಗೆ ಅಮೌಂಟ್ ನ ಕೊಡ್ತಾರೆ. ಹಾಗಾಗಿ ಇಲ್ಲಿ ರಾಜು ಒಂದು ಎಮರ್ಜೆನ್ಸಿ ಇದ್ದಾಗ ಹಣದ ಅವಶ್ಯಕತೆ ಇದ್ದಾಗ ಮೊದಲ ತಿಂಗಳಲ್ಲೇ ಒಂದು ಪೂಲ್ ಅಮೌಂಟ್ ನ ತೆಗೆದುಕೊಂಡಿದ್ರು. ಸೊ ಈಗ ಇಲ್ಲಿ ರಾಜು ಮತ್ತೆ ಶ್ಯಾಮ್ ಇಬ್ಬರೂ ಸಹ 50 ತಿಂಗಳುಗಳು 5 ಲಕ್ಷಗಳನ್ನ ಇನ್ವೆಸ್ಟ್ ಮಾಡಿರ್ತಾರೆ. ಆದ್ರೆ ರಾಜು ಕೇವಲ ಒಂದು 3.5 ಲಕ್ಷನ ಸ್ಟಾರ್ಟಿಂಗ್ ಅಲ್ಲಿ ತಗೊಂಡು ಪ್ರತಿ ತಿಂಗಳು ಡಿವಿಡೆಂಡ್ ಅನ್ನ ತಗೊಂಡಿರ್ತಾರೆ. ಆದ್ರೆ ಶ್ಯಾಮ್ ಬಂದು ಕೊನೆಯಲ್ಲಿ ಒಂದು 5 ಲಕ್ಷನ ತೆಗೆದುಕೊಂಡು ಪ್ರತಿ ತಿಂಗಳು ಡಿವಿಡೆಂಡ್ ನ ತಗೊಂಡಿರ್ತಾರೆ. ಸೊ ಈ ರೀತಿಯಲ್ಲಿ ಚಿಟ್ ಫಂಡ್ ವರ್ಕ್ ಆಗುತ್ತೆ. ಸೊ ಇದು ಒಂದು ಇನ್ವೆಸ್ಟ್ಮೆಂಟ್ ಸ್ಕೀಮ್ ಅಂತ ಹೇಳೋದಕ್ಕಿಂತಾನು ಸೇವಿಂಗ್ ಸ್ಕೀಮ್ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಚಿಟ್ ಫಂಡ್ ಗಳು ಸ್ಕೀಮ್ಸ್ ನಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ಇದರ ಹಿಂದೆ ಮ್ಯಾನೇಜ್ಮೆಂಟ್ ಯಾವ ರೀತಿ ರನ್ ಆಗ್ತಿದೆ ಅಂತ ನಾವು ಪ್ರಾಪರ್ ಆಗಿ ರಿಸರ್ಚ್ ಮಾಡ್ಕೊಂಡಿರೋದು ತುಂಬಾನೇ ಇಂಪಾರ್ಟೆಂಟ್. ಸೊ ಯಾಕೆಂತಂದ್ರೆ ಹಲವಾರು ಪ್ರಕರಣಗಳು ಒಂದು ಹೂಡಿಕೆದಾರರು ಸಂಪೂರ್ಣ ಅಮೌಂಟ್ ಏನಿರುತ್ತೋ ಅವ್ರು ಇನ್ವೆಸ್ಟ್ಮೆಂಟ್ ಮಾಡಿರೋದು ಸೊ ಅದನ್ನ ಲಾಸ್ ಮಾಡ್ಕೊಂಡಿರೋದು ಅಂತ ಹಲವಾರು ಪ್ರಕರಣಗಳನ್ನ ನಾವು ಈಗಾಗಲೇ ನೋಡಿದ್ದೇವೆ. ಆದ್ರೆ ಅಂತ ರಿಸ್ಕ್ ಗಳನ್ನ ತಪ್ಪಿಸೋದಕ್ಕೆ ಕೆಲವೊಂದಷ್ಟು ಮಾರ್ಗಗಳಿರುತ್ತೆ. ಸೊ ಅಂತ ರೆಡ್ ಫ್ಲಾಗ್ಸ್ ಗಳು ಯಾವುದು ಅಂತ ನಾವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಇಂಡಿಯಾದಲ್ಲಿ ಚಿಟ್ ಫಂಡ್ ಬಿಸ್ನೆಸ್ ಲೀಗಲ್ ಆಗಿದೆ. ಸೊ ಆದ್ರೂ ಸಹ ನಾವು ಇನ್ವೆಸ್ಟರ್ಸ್ ಗಳು ಸಂಪೂರ್ಣವಾಗಿ ಹಣವನ್ನ ಕಳೆದುಕೊಂಡಿರೋದನ್ನ ನೋಡ್ತೀವಿ. ಸೊ ಇನ್ವೆಸ್ಟರ್ಸ್ ಗಳು ಡೀಟೇಲ್ ಆಗಿ ಪ್ರಾಪರ್ ಆಗಿ ರಿಸರ್ಚ್ ಮಾಡಿ ಇಂಥ ಸ್ಕೀಮ್ ಗಳಲ್ಲಿ ಎಂಟರ್ ಆಗಬೇಕಾಗಿರುತ್ತೆ. ಇನ್ನು ಎರಡನೇದು ಬಂದು ಚಿಟ್ ಫಂಡ್ ಯಾವುದೇ ರೀತಿಯಲ್ಲಿ ಡೆಪಾಸಿಟ್ ನ ತೆಗೆದುಕೊಳ್ಳುವಂತಿಲ್ಲ. ಸೊ ಈವೊಂದು ಏನಾದ್ರೂ ಒಂದು ಗುಡ್ ರಿಟರ್ನ್ಸ್ ಕೊಡ್ತಿದ್ದಾರೆ ಅಂತ ಅಂದ್ರೂ ಸಹ ನಾವು ಇಂಥ ಒಂದು ಸ್ಕೀಮ್ಸ್ ಗಳಿಂದ ದೂರ ಇರಬೇಕಾಗತ್ತೆ. ಇನ್ನು ಮೂರನೇದು ಬಂದು ಕೆಲವೊಂದು ಚಿಟ್ ಫಂಡ್ಗಳು ಒಂದು ಪ್ರೈಸ್ಡ್ ಮೆಂಬರ್ಸ್ ಯಾರು ಇರ್ತಾರೋ ಸೊ ಅವ್ರಿಗೆ ಒಂದು ಫರ್ದರ್ ಇನ್ಸ್ಟಾಲ್ಮೆಂಟ್ಸ್ ಪೇ ಮಾಡೋದಕ್ಕೆ ಕೆಲವೊಂದು ಎಕ್ಸಾಮ್ಷನ್ಸ್ ನ ಕೊಟ್ರೆ ಸೊ ಇದು ಚಿಟ್ ಫಂಡ್ ಆಕ್ಟ್ 1982 ಪ್ರಕಾರ ವೈಲೇಷನ್ ಆಗಿರುತ್ತೆ. ಇನ್ನು ನಾಲ್ಕನೇದು ಬಂದು ಚಿಟ್ ಫಂಡ್ ಮೊರೆ ಏನಾದರೂ ಹೋಗ್ತಾ ಇದ್ರೆ ಎಸ್ಟಾಬ್ಲಿಷ್ ಕಂಪ್ನೀಸ್ಗಳಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೇದು. ಸೊ ಒಂದು ನ್ಯೂ ಚಿಟ್ ಫಂಡ್ ಆಗಿದ್ರೆ ಸೊ ಅವರು ಹಲವಾರು ಫೆಸಿಲಿಟೀಸ್ಗಳನ್ನ ಆಫರ್ ಮಾಡ್ತಿದ್ರು. ಸೊ ಒಂದು ಆನ್ಲೈನಲ್ಲಿ ಟ್ರಾನ್ಸಾಕ್ಟ್ ಮಾಡುವಂಥ ಫೆಸಿಲಿಟೀಸ್ಗಳನ್ನ ಕೊಟ್ಟಿದ್ರು ಸಹ ಅವರ ಡೀಟೇಲ್ಸ್ನ ಒಂದು ಸ್ಕೀಮ್ಸ್ಗಳನ್ನ ವೆರಿಫೈ ಮಾಡೋದು ಕಷ್ಟ ಆಗಿರುತ್ತೆ. ಇನ್ನು ಐದನೇದು ಬಂದು ಈ ಒಂದು ಚಿಟ್ ಫಂಡ್ ಎಲ್ಲಿ ರಿಜಿಸ್ಟರ್ಡ್ ಆಗಿದೆ ಅಂತ ನಾವು ಚೆಕ್ ಮಾಡಬೇಕಾಗಿರುತ್ತೆ. ಸೊ ಈ ಚಿಟ್ ಫಂಡ್ಗಳು ಎಲ್ಲಿ ರಿಜಿಸ್ಟರ್ಡ್ ಆಗಿದೆಯೋ ಆ ಒಂದು ಸ್ಟೇಟ್ನಲ್ಲಿ ಮಾತ್ರ ಆಪರೇಟ್ ಆಗೋಕ್ಕೆ ಅಲೋ ಇರುತ್ತೆ. ಇನ್ನು ನೀವೇನಾದ್ರೂ ಚಿಟ್ ಫಂಡ್ ಸಬ್ಸ್ಕ್ರೈಬರ್ಸ್ ಆಗಿದ್ರೆ ನಿಮಗೆ ಕೆಲವೊಂದಷ್ಟು ರೈಟ್ಸ್ ಗಳಿರುತ್ತೆ. ಸೊ ಈಗ ನಾವು ಅದನ್ನ ನೋಡ್ತಾ ಹೋಗೋಣ. ಸೊ ಇದರಿಂದ ನಿಮಗೆ ಎಲ್ಲಿ ವಾಯ್ಸ್ ರೈಸ್ ಮಾಡಬೇಕು, ಹೇಗೆ ನೀವು ನಿಮ್ಮ ಹಣವನ್ನ ಸೇಫ್ ಆಗಿ ಇಟ್ಕೊಳ್ಬಹುದು ಅಂತ ತಿಳ್ಕೊಳ್ಬಹುದು. ಸೊ ಮೊದಲಿಗೆ ನೀವೇನಾದ್ರೂ ಚಿಟ್ ಫಂಡ್ ಸಬ್ಸ್ಕ್ರೈಬರ್ಸ್ ಆಗಿದ್ರೆ ನೀವು ನಿಮ್ಮ ಸಬ್ಸ್ಕ್ರಿಪ್ಷನ್ ಅಮೌಂಟ್ ಪೇ ಮಾಡಿದಾಗ ಸೊ ಒಂದು ಪ್ರಾಪರ್ ರೆಸಿಪ್ಟ್ ಅಥವಾ ಒಂದು ಚಿಟ್ ಅಗ್ರಿಮೆಂಟ್ ಏನಿದೆಯೋ ಅದನ್ನ ತೆಗೆದುಕೊಳ್ಳುವಂತ ರೈಟ್ ಇರುತ್ತೆ. ಇನ್ನು ನೆಕ್ಸ್ಟ್ ನೀವು ಒಂದು ಆಕ್ಷನ್ ಅಲ್ಲಿ ವಿನ್ ಆಗಿದ್ದಾಗ ನಿಮ್ಮ ಫೇವರ್ ನಲ್ಲಿ ಬಂದಿದ್ರೆ ಸೊ ನೆಕ್ಸ್ಟ್ ಆಕ್ಷನ್ ಬರೋದ್ರ ಒಳಗೆ ನೀವು ಆ ಒಂದು ಪ್ರೈಸ್ ಅಮೌಂಟ್ ನ ರಿಸೀವ್ ಮಾಡುವಂತ ರೈಟ್ ಇರುತ್ತೆ. ಇನ್ನು ನೆಕ್ಸ್ಟ್ ಬಂದು ನೀವು ಒಂದು ಚಿಟ್ ಫಂಡ್ ಸಬ್ಸ್ಕ್ರೈಬರ್ ಆಗಿದ್ರೆ ನೀವು ಎಲ್ಲ ಒಂದು ಆಕ್ಷನ್ ನ ಅಟೆಂಡ್ ಮಾಡುವಂತ ರೈಟ್ ಇರುತ್ತೆ. ಜೊತೆಗೆ ನಿಮ್ಗೆ ಒಂದು ಬಿಡ್ ಮಾಡೋದಕ್ಕೂ ಸಹ ರೈಟ್ ಇರುತ್ತೆ. ಇನ್ ಕೇಸು ನೀವೇ ಪರ್ಸನಲಿ ಹೋಗಿ ಅಟೆಂಡ್ ಮಾಡಕ್ ಆಗಿಲ್ಲ ಅಂತ ಅಂದ್ರೆ ನಿಮ್ಮ ಬೇರೆ ಯಾರು ನೀವ್ ಯಾರು ಕಳಿಸ್ತೀರಾ ಅವ್ರು ಹೋಗಿ ಅದನ್ನ ಅಟೆಂಡ್ ಮಾಡ್ಬೋದು. ಸೊ ಅದನ್ನ ಪ್ರಾಕ್ಸೀಸ್ ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಇದು ಆಕ್ಟ್ ನಲ್ಲಿ ಚಿಟ್ ಫಂಡ್ ಆಕ್ಟ್ ನಲ್ಲೇ ಕೊಟ್ಟಿರುವಂತೆ ಏನಾದ್ರು ಡಿಸ್ಪ್ಯೂಟ್ ಆದ್ರೆ ನಾವು ಇದನ್ನ ಆರ್ಬಿಟ್ರೇಟರ್ ಮುಖಾಂತರ ಹೋಗ್ಬಿಟ್ಟು ಇದನ್ನ ರೆಸಾಲ್ವ್ ಮಾಡ್ಕೋಬಹುದಾಗಿರುತ್ತೆ. ಇದ್ರ ಜೊತೆಗೆ ಒಂದು ರೆಕಾರ್ಡ್ಸ್ ಏನಿರುತ್ತೋ ಚಿಟ್ ಫಂಡ್ ರೆಕಾರ್ಡ್ಸ್ ಹಾಗೂ ರಿಜಿಸ್ಟ್ರೇಷನ್ ನಾವು ಇಲ್ಲಿ ಇನ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಸೊ ಹಾಗಾಗಿ ನಾವು ಒಂದು ಕಂಪ್ನಿ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿದೀವಿ ಇದರ ರೆಕಾರ್ಡ್ಸ್ ಹಾಗೂ ಒಂದು ರಿಜಿಸ್ಟ್ರೇಷನ್ ಆಗಿದೆಯೋ ಇಲ್ವಾ ಅಂತ ತಿಳ್ಕೊಳ್ಳೋದು ತುಂಬಾನೇ ಎಸೆನ್ಷಿಯಲ್ ಆಗಿರುತ್ತೆ. ಇನ್ನು ಕರ್ನಾಟಕದಲ್ಲಿ ಗವರ್ಮೆಂಟ್ ಸ್ಪಾನ್ಸರ್ಡ್ ಚಿಟ್ ಫಂಡ್ ಇದೆ. ಸೊ ಅದು MISL. ಸೊ 2005 ನಲ್ಲಿ ಇದು ಸ್ಟಾರ್ಟ್ ಮಾಡಿದ್ರು. ಸೊ ಎಲ್ಲಾ ತರದ ಒಂದು ಇನ್ಕಮ್ ಗ್ರೂಪ್ ಗಳಿಗೆ ಇದು ಕ್ಯಾಟರ್ ಮಾಡುತ್ತೆ. ಸೊ ಇನ್ನು ಒಂದು ಜನರಲ್ ಪಬ್ಲಿಕ್ ಎಕ್ಸ್ಪ್ಲಾಯ್ಟೇಷನ್ ಆಗ್ತಿರೋದನ್ನ ತಡೆಗಟ್ಟಬೇಕು ಅನ್ನೋ ಕಾರಣದಿಂದಾಗಿ ಈ ಒಂದು ಆರ್ಗನೈಸೇಷನ್ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ಒಂದು ಚಿಟ್ ಫಂಡ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ಮೇಲೆ ನಿಮ್ಗೆ ಅನ್ಸ್ತಿರ್ಬೋದು ಸೊ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಅಥವಾ ಒಂದು ಹಣವನ್ನ ಬೆಳೆಸೋದಕ್ಕೆ ಇದು ಸೂಕ್ತ ಸ್ಥಳ ಅಲ್ಲ ಅಂತ. ಆದ್ರೆ ಯಾರಿಗೆ ಒಂದು ದೊಡ್ಡ ಅಮೌಂಟ್ ಅವಶ್ಯಕತೆ ಇದೆಯೋ ಅಥವಾ ಒಂದು ಸೇವಿಂಗ್ ಹ್ಯಾಬಿಟ್ ಇರಬೇಕು ಅಂತ ಇರೋರು ಅಥವಾ ಮುಂದಿನ ದಿನಗಳಲ್ಲಿ ಬ್ಯಾಂಕ್ ಅಥವಾ ಸಾಲಗಾರರಿಗೆ ಒಂದು ಬಡ್ಡಿಯನ್ನ ಪೇ ಮಾಡಕ್ ಇಷ್ಟ ಇಲ್ದವರಿಗೆ ಈ ಒಂದು ಫಂಡ್ಗಳು ಜನಪ್ರಿಯ ಆಗಿರುತ್ತೆ. ಸೊ ಆದ್ರೆ ಈ ಒಂದು ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ರಿಸರ್ಚ್ ಮಾಡಿರ್ಬೇಕಾಗತ್ತೆ. ಸೊ ಸರ್ಕಾರದಿಂದ ಇದು ಅಪ್ರೂವ್ ಆಗಿದೆಯಾ ಅಂತ ತಿಳ್ಕೊಳ್ಳೋದು ಬಹಳನೇ ಮುಖ್ಯ. ಸೊ ಇನ್ನು ನೆನಪಲ್ಲಿ ಇಡಬೇಕಾಗಿರೋದೇನು ಅಂತ ಅಂದ್ರೆ ಈ ವಿಡಿಯೋ ಎಜುಕೇಶನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ತರದ ಇನ್ವೆಸ್ಟ್ಮೆಂಟ್ ಅಥವಾ ಬೈ ಸೆಲ್ ರೆಕಮೆಂಡೇಶನ್ಸ್ ಇಲ್ಲ. ಸೊ ನೀವು ಹೂಡಿಕೆ ಮಾಡಕ್ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ ನ ತಗೊಳ್ಳಿ. ನಿಮ್ಮ ಡಿಸಿಷನ್ಸ್ ಗಳಿಗೆ ನೀವೇ ಜವಾಬ್ದಾರರಾಗಿರ್ತೀರಾ. ಅಂಡ್ ಇನ್ನ ಯಾರು ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕ್ಲಿಕ್ ಮಾಡಿ. ಸೊ ನಾವು ಹೊಸ ವಿಡಿಯೋಸ್ ಹಾಕಿದಾಗ ನೋಟಿಫಿಕೇಶನ್ಸ್ ಬರುತ್ತೆ. ಮಿಸ್ ಮಾಡ್ಕೊಳ್ದೆ ನಮ್ಮ ವಿಡಿಯೋಸ್ ನ ನೋಡಿ ನಿಮ್ಮ ನಾಲೆಜ್ ನ ರೆಗ್ಯುಲರ್ ಆಗಿ ಅಪ್ಡೇಟ್ ಮಾಡ್ಕೊಳ್ಬಹುದು. ಇನ್ನು ಯಾರು ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.
Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.